ವಯಸ್ಸಾದ ನನ್ನ ತಂದೆಯ ಸ್ಥಿತಿಯನ್ನು ನೆನೆದು ಕಳೆದ 3 ದಿನಗಳಿಂದ ನನ್ನ ಮನಸ್ಸಿಗೆ ಒಂದು ರೀತಿ ಗಾಬರಿ ಶುರುವಾಗಿತ್ತು. ಮನೆಯಲ್ಲಿ ಅಡುಗೆಯಂತೂ ದೂರದ ಮಾತು. 1 ನಿಮಿಷಕ್ಕೂ ನನಗೆ ಮನೆಯಲ್ಲಿ ಇರುವುದಕ್ಕಾಗುತ್ತಿರಲಿಲ್ಲ. ನನ್ನ ಮನಸ್ಸು ಒಂದು ರೀತಿ ಭಾರವಾಗಿತ್ತು. ಪದೇ ಪದೇ ನನ್ನ ತಂದೆಯ ನೆನಪು ನನಗೆ ಕಾಡಲು ಶುರುವಾಯಿತು. ನನ್ನ ತಾಯಿ ಹೋದಾಗಿನಿಂದ ನನ್ನ ತಂದೆ ಒಬ್ಬಂಟಿಯಾಗಿ ಹೋಗಿದ್ರು. ಎಷ್ಟೋ ಸಲ ನನ್ನ ತಂದೆಯನ್ನು ನೋಡಲೇಬೇಕೆಂದು ಹೊರಟೆ. ಆದರೆ ನನ್ನ ಹೆಜ್ಜೆಗಳು ಮುಂದೆಯೇ ಬರಲಿಲ್ಲ. ಆದರೆ ಈ ಬಾರಿ ಧೈರ್ಯ ಮಾಡಿ ಕೊನೆಗೂ ನಾನು ನನ್ನ ಅಣ್ಣನ ಮನೆಗೆ ನನ್ನ ತಂದೆಯನ್ನು ನೋಡಲು ಬಂದಾಗ ನನ್ನ ತಂದೆಯ ಆ ಸ್ಥಿತಿಯನ್ನು ನೋಡಿ ಒಂದು ಕ್ಷಣಕ್ಕೆ ನನ್ನ ಹೃದಯವೇ ಒಡೆದು ಹೋದಾಗಿತ್ತು. ಸುಡು ಬಿಸಿಲಿನಲ್ಲಿ ಗಾಬರಿಯಿಂದ ನನ್ನ ತಂದೆಯನ್ನು ನೋಡಲು ನನ್ನ ಅಣ್ಣನ ಮನೆಗೆ ಬಂದಿದ್ದನ್ನು ನೋಡಿ ನನ್ನ ಅತ್ತಿಗೆ ಬಾಗಿಲನ್ನು ತೆಗೆದ ತಕ್ಷಣ ನನ್ನನ್ನು ನೋಡಿ ಅವರ ಮುಖದಲ್ಲಿ ಸಂತೋಷವಿಲ್ಲದಿದ್ದರೂ ನನ್ನನ್ನು ನೋಡಿದ ತಕ್ಷಣ, ಇದೇನು ರೇಖಾ, ಸಡನ್ನಾಗಿ ಹೇಳ್ದೆ ಬಂದುಬಿಟ್ಟಿದೆಯಾ? ಅದು ನನಗೂ ದೇವಸ್ಥಾನಕ್ಕೆ ಹೋಗೋದಿತ್ತು. ಸರಿ, ಈಗ ಬಂದುಬಿಟ್ಟಿದೆಯಾ, ಒಳಗೆ ಬಾ ಎಂದು ತಿರಸ್ಕಾರದ ಭಾವನೆಯಿಂದ ನನ್ನನ್ನು ಒಳಗಡೆ ಕರೆಯುತ್ತಾ, ಅದು ಮಾವ ಕೂಡ ಮನೇಲಿ ಕೂತು ಬೇಜಾರಾಗ್ತಿದೆ ಅಂತ ಹೇಳಿ ಇಲ್ಲೇ ಪಕ್ಕದಲ್ಲಿರುವ ಪಾರ್ಕಿಗಂತ ಹೋದರು ಎಂದು ನನ್ನ ಅತ್ತಿಗೆ ಹೇಳಿದ್ದನ್ನು ಕೇಳಿ ಯಾಕೋ ನನಗೆ ಅವರ ಮೇಲೆ ಅನುಮಾನ ಬರಲು ಶುರುವಾಯಿತು. ಅವರ ಮಾತಿನ ಮೇಲೆ ನನಗೆ ನಂಬಿಕೆ ಬರಲಿಲ್ಲ. ಆದರೂ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ನಾನು ಅಲ್ಲಿಂದ ಹೊರಡಲು ಬಾಗಿಲ ಬಳಿ ಬಂದೆ. ಅಷ್ಟರಲ್ಲಿ ನನಗೆ ಸ್ಟೋರ್ ರೂಮಿನಿಂದ ನನ್ನ ತಂದೆ ಜೋರಾಗಿ ಕೆಮ್ಮುತ್ತಿರುವ ಸದ್ದು ನನ್ನ ಕಿವಿಗೆ ಬಿದ್ದ ತಕ್ಷಣ ನಾನು ಇಂದು ಮುಂದೋ ನೋಡದೆ ನನ್ನ ತಂದೆ ಇದ್ದ ಆ ರೂಮಿನ ಬಳಿ ಬಂದೆ. ಚಿಕ್ಕದಾಗಿದ್ದ ಆ ಸ್ಟೋರ್ ರೂಮಿನಲ್ಲಿ ಸುಡುತ್ತಿರುವ ಬೇಸಿಗೆಯಲ್ಲಿ ನನ್ನ ತಂದೆ ತಮ್ಮ ಮೊಣಕಾಲುಗಳನ್ನು ಮಡಚಿಕೊಂಡು ಚಾಪೆಯ ಮೇಲೆ ಮಲಗಿರುವುದನ್ನು ನೋಡಿದ ನನ್ನ ಮನಸ್ಸು ಒಂದು ಕ್ಷಣಕ್ಕೆ ಒಡೆದು ಹೋದಾಗೋಯಿತು. ಇಂತಹ ಸ್ಥಿತಿಯಲ್ಲಿದ್ದ ನನ್ನ ತಂದೆಯನ್ನು ನೋಡಿ ನನಗೆ ದುಃಖ ತಡೆಯಲಾಗದೆ ನನ್ನ ಕಣ್ಣುಗಳು ಕಣ್ಣೀರಿನಿಂದ ಒದ್ದೆಯಾಗಿ ಹೋದವು. ಕೋಪದಿಂದ ನಾನು ನನ್ನ ಅತ್ತಿಗೆಯ ಮುಖವನ್ನು ನೋಡಿದಾಗ ಗಾಬರಿಯಿಂದ ಅವರು ಹೇಳಿದ್ದು, ಅಯ್ಯೋ, ಮನೆಗೆ ಯಾರಾದರೂ ನೆಂಟರು ಅಥವಾ ನನ್ನ ಫ್ರೆಂಡ್ಸ್ ಬಂದರೆ ಅವರ ಮುಂದೆ ಬಾಯಿಗೆ ಲಗಾಮಿಲ್ಲದ ಹಾಗೆ ಹೇಗಂದರೆ ಹಾಗೆ ಮಾತಾಡ್ತಾರೆ. ಮೊದಲೇ ಇವರಿಗೆ ಡೈಜೆಸ್ಟ್ ಪ್ರಾಬ್ಲಮ್ ಇದೆ. ಬಂದವರಿಗೆ ಊಟ ತಿಂಡಿ ಅಂತ ಏನಾದರೂ ಕೊಡಕ್ಕೆ ಹೋದರೆ ಅವರ ಮುಂದೆಯೇ ನಾವು ಇವರಿಗೆ ಊಟನೇ ಹಾಕೋದಿಲ್ಲ ಅನ್ನೋ ಹಾಗೆ ಅವರ ಮುಂದೆ ತಿನ್ನೋದಕ್ಕೆ ಕೂತ್ಕೊಂಡು ಬಿಡ್ತಾರೆ. ಇವರು ಮಾಡೋ ಕೆಲಸಗಳಿಗೆಲ್ಲ ಅವರ ಮುಂದೆ ನಮಗೆ ಎಷ್ಟೆಲ್ಲ ಅವಮಾನ ಆಗುತ್ತಿದೆ ಗೊತ್ತಾ? ಇದರಿಂದಾಗಿ ನಮಗೆ ಒಂದು ರೀತಿ ಮುಜುಗರ ಆಗುತ್ತೆ. ಎಷ್ಟು ಸಲ ಹೇಳಿದ್ರೂ ಅವರು ಅರ್ಥನೇ ಮಾಡ್ಕೊಳ್ಳುತ್ತಿಲ್ಲ. ಜೊತೆಗೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ. ಇಲ್ಲ ಸಲ್ಲದ ಊಟ ತಿಂದು ಅವರ ಆರೋಗ್ಯನ ಕೆಡಿಸ್ಕೊಳ್ತಾ ದಿನ ರಾತ್ರಿ ಅಂದೇ ಕೆಮ್ತಿರ್ತಾರೆ. ಇದರಿಂದ ಮಕ್ಕಳ ಆರೋಗ್ಯನೂ ಕೆಡುತ್ತೆ. ಹೇಗೂ ಈ ರೂಮು ಖಾಲಿನೇ ಇತ್ತು. ಒಂದು ಸ್ವಲ್ಪ ದಿನದ ಮಟ್ಟಿಗೆ ಇಲ್ಲಿದ್ದರೆ ತಪ್ಪೇನೂ ಇಲ್ಲ ಎಂದು ಹೇಳಿ ನನ್ನ ಅತ್ತಿಗೆ ಹೇಳುವಷ್ಟರಲ್ಲಿ ನನ್ನ ಮುಖವನ್ನು ನೋಡಿ ನನ್ನ ತಂದೆ ಹೇಳ್ತಾರೆ, ಹೌದಮ್ಮ, ನನಗೆ ಕೆಮ್ಮು ಜಾಸ್ತಿ ಆಗೋಗಿತ್ತು. ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ದಾರೆ. ಇದರ ಬಗ್ಗೆ ನೀನೇನು ಚಿಂತೆ ಮಾಡಬೇಡ ಎಂದಾಗ ಅವರು ದುಃಖದಿಂದ ಹೇಳಿದ ಈ ಮಾತು ಅವರ ಮುಖದಲ್ಲಿ ಇದ್ದ ಸಂಕಷ್ಟ ಎತ್ತಿ ಕಾಣಿಸ್ತಿತ್ತು. ನನ್ನ ತಂದೆಯ ಈ ಪರಿಸ್ಥಿತಿಯನ್ನು ನೋಡಿ ನನ್ನ ಮನಸ್ಸು ನನ್ನ ತಂದೆಗೋಸ್ಕರ ತುಂಬಾ ದುಃಖಪಡ್ತಿತ್ತು. ಅಲ್ಲಿಗೆ ನನ್ನ ತಂದೆಯ ನೆರಳಿನಿಂದ ಕೂಡ ನನ್ನ ಅಣ್ಣ ಅತ್ತಿಗೆ ಬೇಸತ್ತಿ ಹೋಗಿದ್ರು ಅನ್ನೋದು ಕೂಡ ನನಗೆ ಅರ್ಥವಾಗಿತ್ತು. ಮಗಳಾಗಿ ನನ್ನ ಕಣ್ಣ ಮುಂದೆ ವಯಸ್ಸಾದ ನನ್ನ ತಂದೆ ಪಡುತ್ತಿರುವ ಕಷ್ಟವನ್ನು ನೋಡಿ ನನಗೆ ಸಹಿಸಲಾಗಲಿಲ್ಲ. ಹೇಗಾದರೂ ಮಾಡಿ ನನ್ನ ತಂದೆಗೆ ಇದರಿಂದ ಬಿಡುಗಡೆ ಕೊಡಿಸಬೇಕು ಅನ್ನೋ ಯೋಚನೆಯನ್ನು ಮಾಡಿ ನನಗೆ ಸಮಯ ಸಿಕ್ಕಾಗಲೆಲ್ಲ ದಿನ ನನ್ನ ತಂದೆಯನ್ನು ನೋಡಲು ನನ್ನ ಅಣ್ಣನ ಮನೆಗೆ ಬಂದು ನನ್ನ ತಂದೆಯ ಬಳಿ ಸುಮಾರು ಅರ್ಧ ಗಂಟೆಯಾದರೂ ನಾನು ಅವರ ಆರೋಗ್ಯದ ಬಗ್ಗೆ ವಿಚಾರಿಸ್ತಾ ಅವರನ್ನು ಮಾತನಾಡಿಸುತ್ತಾ ಅವರ ಜೊತೆ ಕುಳಿತುಕೊಳ್ತಿದ್ದೆ. ಆದರೆ ಇದನ್ನು ನೋಡಿದ ನನ್ನ ಅತ್ತಿಗೆಗೆ ಅದು ಸಹಿಸಲಾಗಲಿಲ್ಲ. ಹೇಗಾದರೂ ಮಾಡಿ ನಾನು ಅಲ್ಲಿಗೆ ಹೋಗುವುದನ್ನು ನಿಲ್ಲಿಸಬೇಕು ಎನ್ನುವ ಕಾರಣದಿಂದಾಗಿ ನನ್ನ ಅತ್ತಿಗೆ ಮಾಡಿದ ಆ ಕೆಲಸವನ್ನು ನೋಡಿ ನಾನು ಒಂದು ಕ್ಷಣಕ್ಕೆ ಬೆಚ್ಚಿಬಿದ್ದೆ.
ದಿನ ನನ್ನ ತಂದೆಯ ಬಳಿ ಹೋಗೋ ಹಾಗೆ ಅಂದು ಕೂಡ ನಾನು ಸುಮಾರು 5 ಗಂಟೆಗೆ ನನ್ನ ತಂದೆಯನ್ನು ನೋಡಲು ಹೋದಾಗ ಯಾಕೋ ನನ್ನ ತಂದೆ ನನ್ನ ಬಳಿ ಹೇಳಿದ ಆ ಮಾತುಗಳು ನನಗೆ ಇನ್ನಷ್ಟು ಅನುಮಾನ ಬರಲು ಶುರುವಾಯಿತು. ಅಂದು ನನ್ನ ತಂದೆಯ ಮುಖದಲ್ಲಿ ಒಂದು ರೀತಿ ಭಯ ಆವರಿಸಿಕೊಂಡಿತ್ತು. ದಿನ ನಾನು ನನ್ನ ತಂದೆಯನ್ನು ನೋಡಲು ಹೋಗುತ್ತಿರುವುದು ನನ್ನ ತಂದೆಯ ಮೇಲೆ ದೊಡ್ಡ ಸಂಕಷ್ಟವೇ ಬಂದ ಹಾಗೆ ಅನಿಸ್ತಿತ್ತು. ನನ್ನ ತಂದೆ ಹೇಳ್ತಾರೆ, ನೋಡಮ್ಮ, ದಿನ ನೀನು ಈ ರೀತಿ ಮನೆಗೆ ಬರೋದು ಸರಿಯಲ್ಲ ಎಂದಾಗ ನಾನು ನನ್ನ ತಂದೆಯ ಕೈಯನ್ನು ಹಿಡಿದು ನನ್ನ ತಂದೆಗೆ ಪ್ರಶ್ನೆ ಮಾಡುತ್ತಾ, ಯಾಕಪ್ಪ ನಾನು ನಿನ್ನನ್ನು ನೋಡಲು ಬರೋದು ನಿನಗೆ ಇಷ್ಟ ಇಲ್ವಾ ಎಂದಾಗ ನನ್ನ ತಂದೆ ದುಃಖದಿಂದ ಹೇಳಿದ ಆ ಮಾತುಗಳು ನನ್ನ ಹೃದಯವೇ ಹೊಡೆದು ಹೋದ ಹಾಗಾಯಿತು. ನನ್ನ ಬಳಿ ನನ್ನ ತಂದೆ, ನೋಡಮ್ಮ, ನೀನು ಬರೋದ್ರಿಂದ ನಾನು ಚೆನ್ನಾಗಿರ್ತೀನಿ ಅಂತ ನೀನು ತಿಳ್ಕೊಂಡಿದ್ದೀಯಾ. ಈ ಮನೆಯಲ್ಲಿ ಯಾರು ಹೇಗೆ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತು. ನೀನು ಇಲ್ಲಿಗೆ ಬರುವುದು ಈ ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲ. ನಾನು ಆರೋಗ್ಯವಾಗಿದ್ದೀನಿ ಎಂದು ಹೇಳಿ ನನ್ನ ತಂದೆ ನನ್ನ ಮುಂದೆ ದುಃಖದಿಂದ ಹೇಳಿದ ಈ ಮಾತುಗಳು ನನಗೆ ಅವರಿದ್ದ ಪರಿಸ್ಥಿತಿಯನ್ನು ಅರ್ಥ ಮಾಡಿಸ್ತಿತ್ತು. ಹಾಗಾಗಿ ನಾನು ಕೂಡ ದುಃಖದಿಂದ ಕಣ್ಣೀರು ಹಾಕುತ್ತಾ ಅಲ್ಲಿಂದ ಎದ್ದು ಮನೆಯ ಹೊರಗಡೆ ಬರಲು ಬಂದಾಗ ನನ್ನ ಅತ್ತಿಗೆ ಪಕ್ಕದ ಮನೆಯವರ ಹತ್ತಿರ ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡ ನನಗೆ ಅವರ ಮಾತನ್ನು ಕೇಳಿ ಒಂದು ಕ್ಷಣಕ್ಕೆ ನಾನೇ ಕುಸಿದು ಬಿದ್ದ ಹಾಗಾಗೋಯ್ತು. ಪಕ್ಕದ ಮನೆಯವರ ಬಳಿ ನನ್ನ ಅತ್ತಿಗೆ ಹೇಳುತ್ತಿದ್ದ ಆ ಮಾತುಗಳು, ತಿಂಗಳಿಗೋ 2 ತಿಂಗಳಿಗೋ ಒಂದು ಸಲ ಮಗಳು ಬರ್ತಿದ್ಲು, ಈಗ ದಿನ ದಿನ ಬರೋದಕ್ಕೆ ಶುರು ಮಾಡಿದ್ದಾಳೆ. ನಮ್ಮ ಮಾವನಿಗೆ ಅಷ್ಟು ವಯಸ್ಸಾಗಿದೆ, ಸೊಸೆ ಹತ್ರ ಹೇಗಿರಬೇಕು ಅನ್ನೋದು ಗೊತ್ತಿಲ್ಲ. ಮನೇಲಿ ಬೇರೆ ನಾನು ಒಂಟಿ ಇರ್ತೀನಿ. ಅಡುಗೆ ಮನೆಯಲ್ಲಿ ಅಡುಗೆ ಮಾಡ್ತಿದ್ರೆ ಸೀದಾ ಅಡುಗೆ ಮನೆಗೆ ಬಂದು ನನ್ನ ಹಿಂದೆನೇ ನಿಂತಿರ್ತಾರೆ. ಅವರು ನೋಡೋ ನೋಟ ಕೂಡ ಎಷ್ಟು ಕೆಟ್ಟದಾಗಿರುತ್ತದೆ ಅಂತಂದರೆ, ವಯಸ್ಸಾದ ಮೇಲೆ ಅದೇನು ದುರ್ಬುದ್ಧಿ ಬಂದಿದೆ ಅಂತಂದರೆ ಹೇಳ್ಕೊಳ್ಳೋದಕ್ಕೆ ನಮಗೆ ನಾಚಿಕೆ ಆಗುತ್ತೆ ಎಂದು ನನ್ನ ಅತ್ತಿಗೆ ಹೇಳುತ್ತಿದ್ದ ಮಾತನ್ನು ಕೇಳಿ ನನಗೆ ಕೋಪ ತಡೆಯಲಾಗದೆ ನಾನು ಸೀದಾ ಇಂದು ಮುಂದು ಯೋಚನೆ ಮಾಡದೆ ನನ್ನ ಅತ್ತಿಗೆಯ ಬಳಿ ಬಂದು, ಅತ್ತಿಗೆ, ನೀವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀರಾ ಅನ್ನೋದು ಗೊತ್ತಾ? ನಿಮಗೆ ತಂದೆ ಸಮಾನವಾಗಿರುವ ನನ್ನ ತಂದೆ ಬಗ್ಗೆ ಇಷ್ಟು ಕೆಟ್ಟದಾಗಿ ಮಾತನಾಡೋದಕ್ಕೆ ನಿಮಗೆ ಮನಸ್ಸಾದರೂ ಹೇಗೆ ಬಂತು ಎಂದಾಗ ಅವರು ಇಲ್ಲದೇ ಇರೋದನ್ನು ಏನೂ ಹೇಳ್ತಿಲ್ಲ. ಬರ್ತಾ ಬರ್ತಾ ನಿಮ್ಮ ತಂದೆ ನನ್ನನ್ನು ನೋಡೋ ದೃಷ್ಟಿನೇ ಸರಿಯಿಲ್ಲ, ಇರೋದನ್ನೇ ಹೇಳ್ತಿರೋದು ಎಂದಾಗ, ಅತ್ತಿಗೆ, ಅಪ್ಪನ ನೋಡ್ಕೊಳ್ಳೋದಕ್ಕಾಗೋದಿಲ್ಲ ಅಂತಂದರೆ ಹೇಳಿಬಿಡಿ. ಅದನ್ನು ಬಿಟ್ಟು ನಮ್ಮ ತಂದೆ ಸರಿಯಿಲ್ಲ ಅಂತ ಹೇಳಬೇಡಿ. ಈ ಮನೆಯಲ್ಲಿ ಯಾರು ಹೇಗೆ ಅನ್ನೋದು ನನಗೂ ತುಂಬ ಚೆನ್ನಾಗಿ ಗೊತ್ತು ಎಂದು ಹೇಳಿ ಅವರು ಹೇಳಿದ ಈ ಮಾತುಗಳಿಂದ ನನಗೆ ಕೋಪ ಇನ್ನಷ್ಟು ಹೆಚ್ಚಿತು. ಅದೇ ಸಮಯಕ್ಕೆ ಕೆಲಸಕ್ಕೆ ಎಂದು ಹೋಗಿದ್ದ ನನ್ನ ಅಣ್ಣ ಕೂಡ ಆಗ ತಾನೇ ಮನೆಗೆ ಬರ್ತಾನೆ. ಮನೆಯ ಹೊರಗಡೆ ನಡೆಯುತ್ತಿದ್ದ ನಮ್ಮಿಬ್ಬರ ನಡುವಿನ ಜಗಳವನ್ನು ನೋಡಿದ ನನ್ನ ಅಣ್ಣ, ಏನು ನಡೀತಾ ಇದೆ ಹೊರಗಡೆ? ಇಲ್ಲಿ ಅಕ್ಕಪಕ್ಕದವರೆಲ್ಲ ನೋಡಿ ನಗ್ತಿದ್ದಾರೆ, ಏನಿದೆಲ್ಲ ಎಂದಾಗ ನನ್ನ ಅತ್ತಿಗೆ ಕಣ್ಣೀರು ಹಾಕುತ್ತಾ ಅಣ್ಣನ ಬಳಿ ಹೇಳ್ತಾರೆ, ನಿಮ್ಮ ತಂದೆ ಬಗ್ಗೆ ನಾನು ಏನೋ ಕೆಟ್ಟದಾಗಿ ಇಲ್ಲದೇ ಇರೋ ಮಾತು ಹೇಳಿದೆ ಅನ್ನೋ ಹಾಗೆ ಅಕ್ಕಪಕ್ಕದವರೆಲ್ಲ ನೋಡೋ ಹಾಗೆ ನಿಮ್ಮ ತಂಗಿ ನನ್ನ ಹತ್ರ ಜಗಳ ಆಡ್ತಿದ್ದಾಳೆ. ಮನೆಯಲ್ಲಿ ನಾನೊಬ್ಬಳೇ ಇರೋದು. ಬರ್ತಾ ಬರ್ತಾ ನಿಮ್ಮ ತಂದೆ ನನ್ನ ಬಗ್ಗೆ ತುಂಬ ಕೆಟ್ಟದಾಗಿ ಯೋಚನೆ ಮಾಡ್ತಾರೆ. ಮನೆಯಲ್ಲಿ ನಾನು ಅಡುಗೆ ಮನೆಯಲ್ಲಿದ್ದಾಗ ಸಡನ್ನಾಗಿ ನನ್ನ ಹಿಂದೆ ಬಂದು ನಿಂತಿರ್ತಾರೆ. ಅವರು ನನ್ನನ್ನು ನೋಡುವ ದೃಷ್ಟಿನೇ ಸರಿಯಿಲ್ಲ. ಇದನ್ನೆಲ್ಲ ನಾನು ನಿಮ್ಮ ಹತ್ರ ಹೇಳಬೇಕು ಅಂದ್ಕೊಂಡೆ, ಆದರೆ ನೀವು ಸದಾ ಕೆಲಸದಲ್ಲೇ ಬ್ಯುಸಿ ಇರ್ತೀರ. ಅದಕ್ಕೆ ನಾನು ಕೂಡ ಸುಮ್ಮನಾಗ್ತಿದ್ದೆ. ಇನ್ನು ಇದನ್ನೆಲ್ಲ ಸಹಿಸಿಕೊಂಡಿರೋದಕ್ಕೆ ನನ್ನ ಕೈಯಲ್ಲಾಗೋದಿಲ್ಲ ಎನ್ನುವಷ್ಟರಲ್ಲಿ ನನ್ನ ಅಣ್ಣ, ಅಲ್ಲ ಕಣೆ, ಮನೇಲಿ ಇಷ್ಟೆಲ್ಲ ನಡೆದಿದೆ, ಇಷ್ಟು ದಿನದಿಂದ ಇದನ್ನೆಲ್ಲ ಹೇಳ್ದಿರಾ ಸುಮ್ಮನೆ ಇದ್ದ ನೀನು? ಅಪ್ಪನಿಗೆ ಯಾಕೆ ಇಂಥ ಕೆಟ್ಟ ಬುದ್ಧಿ ಬಂತು ಎಂದು ಹೇಳಿ ಕೋಪದಿಂದ ನನ್ನ ತಂದೆಯನ್ನು ಕೂಗುತ್ತಾ ತಂದೆಯ ಬಳಿ ಬಂದ. ಆದರೆ ಇಂದು ಅವನು ಆಡಿದ ಮಾತನ್ನು ಕೇಳಿ ನಾನು, ಅಣ್ಣ, ಹೆತ್ತ ತಂದೆ ಮೇಲೆ ನಿನಗೆ ಅಷ್ಟೊಂದು ಭರವಸೆ ಇಲ್ವಾ? ಅತ್ತಿಗೆ ಹೇಳಿದ ಹಾಗೆ ಕುಣಿತಿದ್ದೀಯಾ ನೀನು ಎಂದಾಗ, ನೀನು ಬಾಯಿ ಮುಚ್ಚು,
ಏನು ಸರಿ ಏನು ತಪ್ಪು ಅನ್ನೋದು ನಾನು ನಿನ್ನಿಂದ ಕಲಿಬೇಕನ್ನೋದೇನಿಲ್ಲ ಎಂದ ತಕ್ಷಣ ಅವನು ಹೇಳಿದ ಆ ಮಾತಿನಿಂದ ಒಂದು ಕ್ಷಣಕ್ಕೆ ನನ್ನ ಮುಖದಲ್ಲಿ ಮೌನ ಆವರಿಸಿಕೊಂಡಿತು. ತಾಯಿ ಇಲ್ಲದ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಯಾವುದೇ ಸ್ಥಾನ ಇಲ್ಲ ಎನ್ನುವುದನ್ನು ಅವರ ಮಾತಿನಿಂದ ನನಗೆ ಅರಿವಾಯಿತು. ಹೆತ್ತ ಮಕ್ಕಳೇ ತಂದೆ ತಾಯಿಯನ್ನು ನಿರಾಕರಿಸಿದಾಗ ಹೊರಗಿನವರು ನಿರಾಕರಿಸುವುದರಲ್ಲಿ ಅನುಮಾನವೇ ಇಲ್ಲ ಎನ್ನುವುದು ನನಗೆ ಅರ್ಥವಾಗುತ್ತಿತ್ತು. ನನ್ನ ತಾಯಿ ಹೋದಾಗಿನಿಂದ ನನ್ನ ತಂದೆ ಪಡುತ್ತಿದ್ದ ಕಷ್ಟ ನನಗೆ ಗೊತ್ತಿದ್ದರೂ ಮೌನವಾಗಿ ನಾನು ಎಲ್ಲವನ್ನ ಸಹಿಸಿಕೊಂಡು ಹೋಗುತ್ತಿದ್ದೆ. ಆದರೆ ಇಂದು ನನ್ನ ಮುಂದೆಯೇ ನನ್ನ ತಂದೆಯನ್ನು ಅವಮಾನ ಮಾಡುತ್ತಿರುವುದನ್ನು ನೋಡಿ ನಾನು ನನ್ನ ಮೌನವನ್ನು ಮುರಿದು, ಕೊನೆಗೂ ನಿನ್ನಂತಹ ಮಕ್ಕಳು ಇದ್ದರೆ ಎಷ್ಟು ಹೋದರೆ ಎಷ್ಟು, ಹೆಂಡತಿ ಮಾತನ್ನು ಕೇಳಿಕೊಂಡು ಹೆತ್ತ ತಂದೆಯನ್ನೇ ಅನುಮಾನದಿಂದ ನೋಡಿ ಅವರನ್ನು ಕೀಳಾಗಿ ನೋಡ್ತಿದ್ಯಾ, ಅಂದಮೇಲೆ ನಿನ್ನನ್ನು ಅಣ್ಣ ಅಂತ ಕರೆಯೋದಕ್ಕೂ ನನಗೆ ನಾಚಿಕೆ ಆಗುತ್ತೆ ಎಂದ ತಕ್ಷಣ ಕೋಪದಲ್ಲಿ ಅವನು, ಹಾಗಿದ್ರೆ ಒಂದು ಕೆಲಸ ಮಾಡು, ಅಪ್ಪನ ನೀನೇ ಕರ್ಕೊಂಡು ಹೋಗು ಎಂದ ತಕ್ಷಣ ಆಗ ನನ್ನ ತಂದೆ ಎಲ್ಲವನ್ನೂ ಕೇಳಿಸಿಕೊಂಡು, ಛೇ, ನಿನ್ನನ್ನು ನನ್ನ ಮಗ ಅಂತ ಹೇಳೋದಕ್ಕೂ ನನಗೆ ನಾಚಿಕೆ ಆಗ್ತಿದೆ. ನಿನ್ನ ಹೆಂಡತಿ ಏನೋ ಹೊರಗಿನವಳು, ಆದರೆ ನೀನೇನು ಹೊರಗಿನವನ? ಹೆತ್ತ ತಂದೆ ಮೇಲೆ ಇಷ್ಟೆಲ್ಲ ಅನುಮಾನ ಪಡ್ತಿದ್ಯಾ ಅಂದಮೇಲೆ ನನಗೂ ಇಲ್ಲಿರೋದಕ್ಕೆ ಆಗೋದಿಲ್ಲ. ನೋಡು ರೇಖಾ, ಒಂದು ನಿಮಿಷನೂ ನಾನು ಈ ಮನೆಯಲ್ಲಿರೋದಿಲ್ಲ. ನಾನು ಯಾವತ್ತೂ ಇಂಥ ತಪ್ಪು ಮಾಡೋನಲ್ಲ. ಇವನಿಗೆ ಮದುವೆಯಾಗಿ ಇಷ್ಟು ವರ್ಷ ಆದರೂ ಒಂದು ದಿನ ನಾನು ಅವನ ಹೆಂಡತಿ ಮುಂದೆ ನಿಂತು ಮಾತಾಡ್ದವನಲ್ಲ. ಅಂತಹದ್ರಲ್ಲಿ ಇವನ ಹೆಂಡತಿ ಮೇಲೆ ನಾನು ಕೆಟ್ಟ ದೃಷ್ಟಿ ಹಾಕ್ತೀನಾ? ನನಗಿಷ್ಟೆಲ್ಲ ಅವಮಾನ ಮಾಡಿಸ್ಕೊಂಡು ಒಂದು ನಿಮಿಷ ನಾನು ಇಲ್ಲಿರೋದಿಲ್ಲ. ನೋಡಮ್ಮ ರೇಖಾ, ನಾನು ನಿನ್ನ ಜೊತೆ ಬಂದುಬಿಡ್ತೀನಿ, ಮೊದಲು ನನ್ನನ್ನು ಇಲ್ಲಿಂದ ಕರ್ಕೊಂಡು ಹೋಗು ಎಂದು ಹೇಳಿ ಕಣ್ಣೀರು ಹಾಕುತ್ತಿದ್ದರು. ನನ್ನ ತಂದೆ ನನ್ನ ಮುಂದೆ ಕಣ್ಣೀರು ಹಾಕುತ್ತಿರುವುದನ್ನು ನೋಡಿ ನನ್ನ ಮನಸ್ಸು ಒದ್ದಾಡ್ತಿತ್ತು. ತಕ್ಷಣವೇ ನಾನು ನನ್ನ ತಂದೆಯನ್ನು ಅಲ್ಲಿಂದ ಕರೆದುಕೊಂಡು ನನ್ನ ಮನೆಗೆ ಬಂದುಬಿಟ್ಟೆ. ಆದರೆ ಅಲ್ಲಿ ನಡೆದ ಆ ಘಟನೆಯಿಂದಾಗಿ ನನ್ನ ತಂದೆ ಮೌನವಾಗಿ ಬಿಟ್ಟಿದ್ದರು. ನಾನು ಎಷ್ಟೇ ಮಾತನಾಡಿಸಿದರೂ ಆ ಮಾತಿಗೆ ಉತ್ತರ ಕೊಡದೆ ಅವರು ಮೌನವಾಗಿಬಿಟ್ಟಿದ್ರು. ಮಾತಿಗೂ ಅವರು ನನ್ನ ಹತ್ರ ನಾನಂಥ ಕೆಲಸ ಮಾಡಿಲ್ಲಮ್ಮ ಅನ್ನೋ ಮಾತನ್ನು ಹೇಳ್ತಿದ್ರು. ನಾನು ಕೂಡ ಎಷ್ಟೇ ಸಮಾಧಾನ ಮಾಡಿದ್ರೂ ನಮ್ಮ ಅತ್ತಿಗೆ ಮಾಡಿದ ಅವಮಾನಗಳು ಅವರ ಮನಸ್ಸಿನಲ್ಲಿ ಹಚ್ಚು ಹೊಡೆದ ಹಾಗೆ ಉಳಿದುಬಿಟ್ಟಿತ್ತು. ಮಗ ಹಾಗೂ ಸೊಸೆ ಮಾಡಿದ ಕೆಲಸವನ್ನು ನೆನೆದು ಊಟ ಮಾಡುವಷ್ಟು ಮನಸ್ಸು ಕೂಡ ಅವರಿಗಿರಲಿಲ್ಲ. ಇದೇ ಯೋಚನೆಯಲ್ಲಿ ಕೊರಗುತ್ತಾ ಹಾಗೂ ಹೀಗೂ 1 ತಿಂಗಳು ಕಳೀತಾರೆ. ಅಂದು ಸುಮಾರು ರಾತ್ರಿ 12 ಗಂಟೆಯಾಗಿತ್ತು. ನನ್ನ ತಂದೆಗೆ ಕೆಮ್ಮು ಹೆಚ್ಚಾಗಿ ಹೋಗಿತ್ತು. ಇದರಿಂದಾಗಿ ಅವರ ಆರೋಗ್ಯ ತುಂಬಾ ಕೆಟ್ಟು ಹೋಗುತ್ತಿತ್ತು. ನನ್ನ ತಂದೆಯ ಪರಿಸ್ಥಿತಿಯನ್ನು ನೋಡಿ ನನ್ನ ಮನಸ್ಸಿನಲ್ಲಿ ಭಯ ಶುರುವಾಯಿತು. ತಕ್ಷಣವೇ ನಾವು ಪಕ್ಕದಲ್ಲೇ ಇರೋ ಡಾಕ್ಟರ್ ಶಾಪಿಗೆ ಕರೆದುಕೊಂಡು ಹೋದ್ವಿ. ಆದರೆ ನಮ್ಮ ದುರಾದೃಷ್ಟಕ್ಕೆ ಆ ಡಾಕ್ಟರ್ ಬರುವುದು ಕೂಡ ತಡವಾಗಿ ನನ್ನ ತಂದೆ ಪ್ರಾಣವನ್ನು ಕಳೆದುಕೊಳ್ತಾರೆ. ಮೊದಲೇ ತಾಯಿಯನ್ನು ಕಳೆದುಕೊಂಡು ಒಬ್ಬಂಟಿಯಾಗಿದ್ದ ನನ್ನ ಜೀವನದಲ್ಲಿ ನನ್ನ ತಂದೆ ನನ್ನನ್ನು ಒಂಟಿಯಾಗಿ ಮಾಡಿ ಹೋಗಿದ ಆ ಕ್ಷಣ ನನ್ನ ಜೀವನದಲ್ಲಿ ಮರೆಯಲು ಆಗದೆ ಇರುವಂತಹ ಘಟನೆಯಾಗಿ ಹೋಗಿತ್ತು. ಒಂದು ಕ್ಷಣಕ್ಕೆ ನನ್ನ ಕೈಕಾಲು ಕೂಡ ತಣ್ಣಗಾಗಿ ಹೋಗಿದ್ದವು. ನನ್ನ ತಂದೆಯನ್ನು ನೋಡಿ ನನ್ನ ಮನಸ್ಸು ಕುಗ್ಗಿ ಹೋಗಿತ್ತು. ದುಃಖ ತಡೆಯಲಾಗದೆ ತೊದಲುತ್ತಾ ಅಪ್ಪ ಎನ್ನುತ್ತಾ ಒಂದೇ ಸಮನೆ ನನ್ನ ಕಣ್ಣಲ್ಲಿ ಕಣ್ಣೀರು ಬರಲು ಶುರುವಾಯಿತು. ನನ್ನನ್ನು ನಾನು ಎಷ್ಟೇ ಸಮಾಧಾನ ಮಾಡಿಕೊಂಡರೂ ನನಗೆ ದುಃಖ ಮಾತ್ರ ತಡೆಯಲಾಗಲಿಲ್ಲ. ಆ ದುಃಖದಲ್ಲೇ ನಾನು ನನ್ನ ತಂದೆಯನ್ನು ಮನೆಗೆ ಕರೆದುಕೊಂಡು ಹೋಗಿ ಮುಂದಿನ ಕಾರ್ಯ ಮಾಡಲು ಶುರು ಮಾಡಿದ್ವಿ. ಆದರೆ ಬದುಕಿದ್ದಾಗ ನನ್ನ ತಂದೆ ಹೇಳಿದ ಆ ಮಾತುಗಳು, ನೋಡು ಮಗಳೇ, ವಯಸ್ಸಾದ ಮೇಲೆ ತಂದೆ ತಾಯಿಗೆ ಆಸರೆಯಾಗಬೇಕಿದ್ದ ಮಗನೇ ನನ್ನನ್ನು ಕೀಳಾಗಿ ನೋಡಿ ಅವಮಾನ ಮಾಡಿ ಅನುಮಾನದಿಂದ ನನ್ನನ್ನು ದೂರ ಮಾಡಿದ. ಒಂದು ಮಾತು ನೆನಪಲ್ಲಿಟ್ಕೋ, ನಾನು ಸತ್ರು ಅವನ ನೆರಳು ಮಾತ್ರ ನನ್ನ ಮೇಲೆ ಬೀಳಬಾರ್ದು ಎನ್ನುವ ಆ ಮಾತುಗಳು ನನಗೆ ಪದೇ ಪದೇ ನೆನಪಿಸ್ತಿತ್ತು. ಆದರೂ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕೊನೆ ಬಾರಿ ಬಂದು ತಂದೆಯನ್ನು ನೋಡಿಕೊಂಡು ಹೋಗಲಿ ಎಂದು ನಾನು ಅಣ್ಣನಿಗೆ ಫೋನ್ ಮಾಡಿದಾಗ
ಅವರ ಫೋನ್ ಕೂಡ ಸ್ವಿಚ್ ಆಫ್ ಬರ್ತಿತ್ತು. ಅಲ್ಲಿಗಾಗಲೇ ಸಮಯ ಮೀರಿ ಹೋಗ್ತಿತ್ತು. ಬಹುಶಃ ನನ್ನ ತಂದೆ ಕೂಡ ಬಯಸಿದ್ದು ಇದನ್ನೇ. ನಾನು ಸತ್ತರೂ ನನ್ನ ಮಗ ನನ್ನ ಮುಖವನ್ನು ನೋಡಬಾರದು ಎನ್ನುವ ಆಸೆ ಅವರದಾಗಿತ್ತು. ಹಾಗಾಗಿ ನನ್ನ ತಂದೆಯ ಮುಂದಿನ ಕಾರ್ಯವನ್ನು ಮುಗಿಸಿ ನಾವು ಮನೆಗೆ ಬಂದ್ವಿ. ನನ್ನ ತಂದೆ ತೀರಿಕೊಂಡ 3 ದಿನಕ್ಕೆ ಹೇಗೋ ಅಣ್ಣ ಹಾಗೂ ಅತ್ತಿಗೆಗೆ ಈ ವಿಷಯ ಗೊತ್ತಾಗಿ ನಮ್ಮ ಮನೆಗೆ ಬಂದರು. ಆದರೆ ಅವರು ಮನೆಗೆ ಬಂದಿದ್ದು ನನ್ನ ತಂದೆ ಹೋದ ದುಃಖವನ್ನು ಹಂಚಿಕೊಳ್ಳಲು ಅಲ್ಲ ಅನ್ನುವುದು ಗೊತ್ತಾಗಿದ್ದು, ಅವರು ತಂದಿದ್ದ ಆ ಮನೆಯ ಆಸ್ತಿ ಪತ್ರವನ್ನು ನನ್ನ ಮುಂದೆ ಇಟ್ಟು ಇದಕ್ಕೆ ಸಹಿ ಹಾಕು ಎಂದಾಗ ಆ ಕ್ಷಣಕ್ಕೆ ಅವರ ಮುಖ ಕೂಡ ನೋಡಲು ನನಗೆ ಅಸಹ್ಯ ಅನಿಸ್ತಿತ್ತು. ತಂದೆಯನ್ನು ಕಳೆದುಕೊಂಡು ಪಶ್ಚಾತ್ತಾಪ ಪಡುತ್ತಾ ಮನೆಗೆ ಬಂದಿದ್ದಾರೆ ಅಂದುಕೊಂಡಿದ್ದ ನನಗೆ ನನ್ನ ತಂದೆಯ ಹೆಸರಿನಲ್ಲಿ ಇದ್ದ ಆ ಮನೆಯನ್ನು ಕೂಡ ಬಿಡದೆ ಸಹಿ ಹಾಕಿಸಿಕೊಂಡು ಹೋಗಲು ಬಂದಿದ್ದಾರೆ ಅನ್ನೋ ವಿಷಯ ಗೊತ್ತಾಗಿ ತಂದೆ ಅನ್ನೋ ಬೆಲೆ ಕಟ್ಟಕ್ಕಾಗದೇ ಇರುವಂತಹ ಆಸ್ತಿನೇ ಕಳೆದುಕೊಂಡೆ. ಅಂದ ಮೇಲೆ ಇನ್ನು ಈ ಆಸ್ತಿಯನ್ನು ಇಟ್ಕೊಂಡು ನಾನೇನು ಮಾಡಲಿ ಅನ್ನೋ ಯೋಚನೆ ನನಗೆ ಕಾಡಲು ಶುರುವಾಯಿತು. ಆ ಕ್ಷಣಕ್ಕೆ ನಾನು ಇಂದು ಮುಂದೆ ಯೋಚನೆ ಮಾಡದೆ ಅವನು ತಂದಿದ್ದ ಮನೆಯ ಆ ಪತ್ರದ ಮೇಲೆ ನಾನು ಸಹಿ ಹಾಕಿ ನನ್ನ ತಂದೆಯ ಜೊತೆ ನನ್ನ ಒಡ ಹುಟ್ಟಿದ ಅಣ್ಣನಿಗಾಗಿ ನನ್ನ ಮನೆಯ ಬಾಗಿಲನ್ನು ಕೂಡ ಮುಚ್ಚಿಬಿಟ್ಟೆ. ಅವನ ನೆರಳು ಕೂಡ ನನ್ನ ಮೇಲೆ ಬೀಳಬಾರದು ಅನ್ನೋ ಹಠ ನನ್ನ ಮನಸ್ಸಲ್ಲಿ ಬಂದುಬಿಟ್ಟಿತು. ಇದರಿಂದಾಗಿ ನನ್ನ ಮನಸ್ಸು ಇನ್ನಷ್ಟು ಸೋತಿ ಹೋಗಿತ್ತು. ದುಃಖದಿಂದ ಒಂದೇ ಸಮನೆ ಕಣ್ಣೀರು ಬರಲು ಶುರುವಾಯಿತು. ಪದೇ ಪದೇ ನನ್ನ ತಂದೆಯ ನೆನಪು ನನಗೆ ಕಾಡಲು ಶುರುವಾಯಿತು. ಹೀಗೆ ಒಂದು ದಿನ ನನಗೆ ಒಂದು ಫೋನ್ ಕಾಲ್ ಬಂತು. ದೇವಸ್ಥಾನಕ್ಕೆ ಹೋಗಿ ಬರುವಾಗ ನನ್ನ ಅತ್ತಿಗೆಯ ಆಕ್ಸಿಡೆಂಟ್ ಆಗಿ ಆ ಆಕ್ಸಿಡೆಂಟಲ್ಲಿ ಅವರ ಕಾಲುಗಳು ಕಳೆದು ಹೋದವು ಎಂದು. ಮನಸ್ಸಾಗದೇ ಇದ್ದರೂ ನನ್ನ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಅವರನ್ನು ನೋಡಲು ಹೋದೆ. ತನ್ನ ಹೆಂಡತಿ ಇರೋ ಈ ಪರಿಸ್ಥಿತಿಯನ್ನು ನೋಡಿ ನನ್ನ ಅಣ್ಣನ ಕಣ್ಣಲ್ಲಿ ಮೊದಲನೇ ಬಾರಿ ನಾನು ಕಣ್ಣೀರನ್ನು ನೋಡಿದೆ. ಆದರೆ ಈ ಕಣ್ಣೀರು ತನ್ನ ತಂದೆಗಾಗಿ ಇರಲಿಲ್ಲ. ತನ್ನ ಹೆಂಡತಿಯನ್ನು ನೋಡಿ ಕ್ಷಣ ಕ್ಷಣಕ್ಕೂ ನೊಂದುಕೊಳ್ತಿದ್ದ. ಇನ್ನು ಜೀವನ ಪೂರ್ತಿ ಆಕೆ ಇದೇ ರೀತಿ ಬೆಡ್ ಮೇಲೇನೆ ಇರೋ ಪರಿಸ್ಥಿತಿ ಬಂದುಬಿಟ್ಟಿತು. ಒಂದು ಕಾಲದಲ್ಲಿ ನನ್ನ ತಂದೆ ಕೂಡ ಇದೇ ಪರಿಸ್ಥಿತಿಯಲ್ಲಿದ್ದರು. ಆ ಪಾಪ ಅನ್ನೋದು ಇವತ್ತು ನನ್ನ ಅತ್ತಿಗೆಯನ್ನು ಕಾಡುತ್ತಿತ್ತು. ಅಂದು ನನ್ನ ತಂದೆ ಜೊತೆ ನನ್ನ ಅತ್ತಿಗೆ ಮಾಡಿದ ಆ ಕೆಲಸಕ್ಕೆ ಅದೇ ಪರಿಸ್ಥಿತಿ ಇವರಿಗೆ ಬಂದಿದೆ ಅನ್ನೋದು ನನಗೆ ಅರ್ಥವಾಗ್ತಿತ್ತು. ಅವರ ಬಳಿ ಹೋಗಿ ನಾನು ಅವರ ಮುಖವನ್ನು ನೋಡಿ ಹೇಗಿದ್ದೀರಾ ಎಂದಾಗ ನನ್ನನ್ನು ನೋಡಿ ಅವರ ಮನಸ್ಸಿನಲ್ಲಿ ಅವರು ಮಾಡಿದ ತಪ್ಪಿನ ಪಶ್ಚಾತ್ತಾಪ ಅವರಿಗೆ ಆಗಲು ಶುರುವಾಗಿತ್ತು. ಆದರೂ ಅದನ್ನು ತೋರಿಸಿಕೊಳ್ಳದೆ ನನ್ನ ಮುಂದೆ ಏನು ಮಾತನಾಡಲು ಆಗದೆ ಕಣ್ಣೀರು ಹಾಕುತ್ತಾ ನನ್ನ ಈ ಮಾತಿಗೆ ಮುಜುಗರದಿಂದ ಅವರ ತಲೆಯನ್ನು ಬಗ್ಗಿಸಿ ಸುಮ್ಮನಾಗ್ಬಿಟ್ರು. ಇನ್ನು ಅವರಿಗೆ ಈ ಸ್ಥಿತಿ ಬಂದಾಗಿನಿಂದ ಅವರ ಮನೆಯ ವಾತಾವರಣವೇ ಬದಲಾಗಿ ಹೋಗಿತ್ತು. ಹೆಂಡತಿಯ ಕಾಲು ಸರಿ ಹೋಗಲೆಂದು ಇದ್ದ ಮನೆಯನ್ನು ಕೂಡ ಮಾರಿ ಹಲವು ಕಡೆ ಟ್ರೀಟ್ಮೆಂಟ್ ಕೊಡಲು ಶುರು ಮಾಡಿಸಿದ. ಆದರೆ ಕರ್ಮ ಅನ್ನೋದು ಯಾರನ್ನೂ ಬಿಡೋದಿಲ್ಲ. ಮನೆ ಮಠವನ್ನೆಲ್ಲ ಮಾರಿ ಎಷ್ಟೇ ದುಡ್ಡನ್ನು ಖರ್ಚು ಮಾಡಿದರೂ ಮತ್ತೆ ಅತ್ತಿಗೆ ಮೊದಲಿನಂತೆ ಆಗುವುದಿಲ್ಲ ಅನ್ನೋದು ದೃಢವಾಗಿ ಹೋಗಿತ್ತು. ಇಂತಹ ಸ್ಥಿತಿಯಲ್ಲಿದ್ದ ತನ್ನ ಹೆಂಡತಿಯ ಜೊತೆ ಬದುಕುವುದು ನನ್ನ ಅಣ್ಣನಿಗೆ ಅದು ಒಂದು ರೀತಿ ನರಕವಾಗಿ ಬಿಟ್ಟಿತು. ನನ್ನ ತಾಯಿ ಹೋದಾಗಿನಿಂದ ನನ್ನ ತಂದೆ ಒಂದು ದಿನಾನು ನೆಮ್ಮದಿಯಾಗಿ ಇದ್ದವರಲ್ಲ. ಅವರಿಗೆ ಕೊಟ್ಟ ಕಷ್ಟ ಸಾಲವಾಗಿ ಇಂದು ಅವನು ತೀರಿಸುತ್ತಿದ್ದಾನೆ ಅನ್ನೋ ಮಾತು ನನಗೆ ಸಮಾಧಾನ ತರ್ತಿತ್ತು. ಈ ವಿಡಿಯೋದಿಂದ ನಿಮಗೇನಾದರೂ ಉಪಯೋಗವಾದಲ್ಲಿ ವಿಡಿಯೋಗೆ ಒಂದು ಲೈಕ್ ಮಾಡಿ, ಆದಷ್ಟು ವಿಡಿಯೋಸನ್ನು ಶೇರ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.